ಒಂದು ಜನ್ಮದಿನವನ್ನು ಅವರ ಸ್ಮರಣಾರ್ಥ ಎಲ್ಲ ಕಡೆ ಈ ವರ್ಷ ಸಂಪೂರ್ಣವಾಗಿ 1 ವರ್ಷದವರೆಗೂ ಕೂಡ ಆಚರಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಅದರ ಫಲವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಕಾಲೇಜಿನಲ್ಲಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ 15 ದಿನಗಳ ಕಾಲ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು, ಆಟ ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಇವತ್ತು ಭಾಗವಹಿಸಿ ಅದರಲ್ಲಿ ಕ್ರೀಡಾಪಟುಗಳಾಗಿ ಗೆದ್ದವರು ಸೋತವರು ಎಲ್ಲರೂ ಸೇರಿ ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ಬಹಳ ಸಂತೋಷದ ವಿಷಯ ಏನಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಹಿಂದೆ ಆಗಿರ್ತಕ್ಕಂಥ ಭಾರತದ ಗತವೈಭವದ ಇತಿಹಾಸವನ್ನ ತಿಳ್ಕೊಳ್ಬೇಕು, ತಿಳಿಬೇಕು. ಯಾವ ರೀತಿ ಭಾರತ ದೇಶದಲ್ಲಿ ಪರಿಸ್ಥಿತಿ ಇತ್ತು, ಇವತ್ತು ಪ್ರಜಾಪ್ರಭುತ್ವ ಬಂದ ಮೇಲೆ, ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಯಾವ ರೀತಿ ಪರಿಸ್ಥಿತಿ ಇದೆ, ಇದರ ಹಿಂದೆ ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಒಂದು ಸಮಾಜ ನಿರ್ಮಾಣ ಆಯಿತು. ಆ ಒಂದು ಶುದ್ಧ ಸ್ವಚ್ಛತೆ, ಮೂಢನಂಬಿಕೆಗಳು, ವಿಶ್ವಾಚಾರಗಳು ಜಾತ್ಯತೀತವಾಗಿ ಜಾತಿ ಪದ್ಧತಿ ಹೋಗ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಶರಣರು ಸಂತರು ಹೋರಾಟ ಮಾಡಿದ್ರು ಕೂಡ ಯಥಾಸ್ಥಿತಿಯಾಗಿ ದೇಶದ ಪರಿಸ್ಥಿತಿ ಮುಂದುವರೆಯಿತು. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ಮಹಿಳೆಯರಿಗೆ ಸಮಾನತೆ ಬರಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯರ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸ ಆಗಬೇಕು, ಮನುಷ್ಯರಂತೆ ತಿಳಿಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮೂಢನಂಬಿಕೆ ಹೋಗ್ಬೇಕಂತ ಹೇಳಿ ಈಗಿನ ಏನು ಪಾರ್ಲಿಮೆಂಟ್ ಅಂತೀವಿ, ಅವತ್ತಿನ ಪಾರ್ಲಿಮೆಂಟ್ ಕೂಡ 12ನೇ ಶತಮಾನದಲ್ಲಿ ಎಲ್ಲ ಜಾತಿ ಶರಣರು ಸೇರಿ ಸಮಾಜದ ಸುಧಾರಣೆಗಾಗಿ ತಮ್ಮದೇ ಆದಂಥ ವಚನ ಸಾಹಿತ್ಯದ ಮೂಲಕ ಕೊಡುಗೆಯನ್ನು ಕೊಟ್ಟರು ಕೂಡ ಸುಧಾರಣೆ ಆಗಲಿಲ್ಲ. ಬುದ್ಧನಿಂದ, ಬಸವನಿಂದ, ಪರಂಪರೆಯಿಂದ ಬಂದಿರತಕ್ಕಂಥ ಅನೇಕ ಋಷಿಮುನಿಗಳಿಂದ, ಪಾವಡ ಪುರುಷಗಳಿಂದ ಕೂಡ ಯಾವುದೇ ರೀತಿಯಿಂದ ಸುಧಾರಣೆಗಳಾಗಲಿಲ್ಲ. ಲಕ್ಷಾನುಗಟ್ಟಲೆ ದೇವಾನುದೇವತೆಗಳು, ಮರಗಮ್ಮ, ದುರ್ಗಮ್ಮ, ಕಾಳಮ್ಮ ದೇವರು ಎಲ್ಲ ದೇವತೆಗಳಿಂದ ಕೂಡ ಈ ಸಮಾಜದ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಆಗಲಿಲ್ಲ. ಯಾವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಯಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕಿದಾಗ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಲಿತ ಕುಟುಂಬದಲ್ಲಿ ಹುಟ್ಟಿ ಅನೇಕ ಕಷ್ಟ ನಷ್ಟ ನೋವನ್ನು ಅನುಭವಿಸಿ ವಿದ್ಯಾಭ್ಯಾಸ ಮಾಡಿ, ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ರೀತಿಯಿಂದ ವಿದ್ಯೆ ಪಂಡಿತವನ್ನು ಪಡೆದಿರ್ತಕ್ಕಂಥ, ಇತಿಹಾಸವನ್ನ ಬದಲಾವಣೆ ಮಾಡ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು. ಇತಿಹಾಸವನ್ನ ಸೃಷ್ಟಿ ಮಾಡಬೇಕಾದ್ರೆ ಇತಿಹಾಸವನ್ನ ಓದ್ತಿರ್ಬೇಕು, ಈ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರಿತುಕೊಂಡಿರ್ಬೇಕು, ಅಂದೇ ಇತಿಹಾಸವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಅವರು ಎಲ್ಲ ಕಷ್ಟ ನೋವನ್ನು ಅನುಭವಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬೇಕಾದಂಥ ಇಲ್ಲಿರ್ತಕ್ಕಂಥ ಅನೇಕ ಜಾತಿಗಳು, ಉಪಜಾತಿಗಳು, ಧರ್ಮಗಳು, ಎಲ್ಲ ಧರ್ಮಗಳು ಎಲ್ಲವನ್ನ ಕ್ರೋಢೀಕೃತವಾಗಿರ್ತಕ್ಕಂಥ ಅಖಂಡ ಭಾರತವನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕಂತಕ್ಕಂಥದ್ದು ಸಂವಿಧಾನ ತೋರಿಸ್ತದೆ. ಅಂತ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಇವತ್ತಿನ ಪೀಳಿಗೆಗಳು ಅರ್ಥ ಮಾಡ್ಕೊಳ್ಬೇಕು. ನಮಗೆಲ್ಲ ಸ್ವಾಗತ ಸೇರಿದವರಿಗೆ.